ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಡ್ತಾ ಇದೆ. ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಸಿಗ್ತಾ ಇದ್ದಂತೆ ಶಂಭು ಕಲ್ಲೋಳಕರ ರೆಬಲ್ ಆಗಿಬಿಟ್ಟಿದ್ದಾರೆ. ನಿನ್ನೆಯಷ್ಟೇ ಚಿಕ್ಕೋಡಿಯಲ್ಲಿ ಬೆಂಬಲಿಗರ ಸಭೆಯನ್ನ ನಡೆಸಿದ್ರು ಶಂಭು ಕಲ್ಲೋಳಕರ. ಒಂದಷ್ಟು ಭಿನ್ನಾಭಿಪ್ರಾಯ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಶಂಭು ಕಲ್ಲೋಳಕರ ರಾಯಬಾಗ ಮತಕ್ಷೇತ್ರದ ಪರಾಜಿತ ಪಕ್ಷೇತರ ಅಭ್ಯರ್ಥಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೈ ತಪ್ಪಿದ ಕಾಂಗ್ರೆಸ್ನ ಟಿಕೆಟ್, ಆದ್ರಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಕಲ್ಲೋಳಕರ. ಈ ಬಾರಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯೂ ಕೂಡ ಆಗಿದ್ರು ಶಂಭು ಅವರು. ಟಿಕೆಟ್ ಸಿಗದೇ ಇದ್ದಕ್ಕೆ ಕಾಂಗ್ರೆಸ್ ವಿರುದ್ಧ ಮತ್ತೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ಇವರು ಟಿಕೆಟ್ ಆಕಾಂಕ್ಷಿತರಾಗಿದ್ರು. ನನಗೆ ಟಿಕೆಟ್ ಬೇಕು ಅಂತ ಕೇಳಿದ್ರು, ಆದ್ರೆ ಟಿಕೆಟ್ ಮಿಸ್ ಆಯಿತು ಅಂತ ಪಕ್ಷೇತರವಾಗಿ ನಿಂತ್ಕೊಂಡಿದ್ರು. ಆ ನಂತರ ಲೋಕಸಭಾ ಚುನಾವಣೆಯಲ್ಲಾದ್ರೂ ನನಗೆ ಟಿಕೆಟ್ ಸಿಗುತ್ತೆ, ಇಲ್ಲಾದ್ರೂ ಕೊಡ್ತಾರೆ ಅಂತ ಭಾವಿಸಿದ್ರು. ಆದ್ರೆ ಈ ಬಾರಿಯೂ ಕೂಡ ಸಿಕ್ಕಿಲ್ಲ. ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಈ ಕಾರಣಕ್ಕೆ ಅಸಮಾಧಾನ ಸ್ಫೋಟ ಆಗಿದೆ. ಸೊ ಅವರ ನಡೆಗೇನು, ಏನ್ ನಡೆ ಇಡ್ತಾರೆ ಅವರು? ನಾಯಕರುಗಳು ಮಾತನಾಡಿದ್ರೆ ಒಪ್ಕೊಳ್ತಾರ? ಸಮಾಧಾನ ಆಗತ್ತಾ? ಸಂಧಾನ ಆಗತ್ತಾ? ಇದು ಈಗಿರುವಂತ ಪ್ರಶ್ನೆ. ಈಗ ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಎಲ್ಲಾ ಪಕ್ಷದಲ್ಲೂ, ಎಲ್ಲಾ ಪಕ್ಷದ ಅಭ್ಯರ್ಥಿಗಳಿಗೂ ಇದ್ದೇ ಇದೆ. ಸೊ ಇಲ್ಲೂ ಕೂಡ ಶಂಭು ಕಲ್ಲೋಳಕರ ರೆಬಲ್ ಆಗಿರೋದ್ರಿಂದ ಅವ್ರ ಜೊತೆಗೆ ಮಾತುಕತೆ ನಡೆಯುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ನಮ್ಮ ಮುಂದಿನ ನಡೆ ಏನಾಗಬೇಕು, ನಾವು ಹೇಗೆ ಈ ಬರೋ ಎಲೆಕ್ಷನನ್ನು ಎದುರಿಸಬೇಕು, ನಾವು ಯಾವುದಾದ್ರೂ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು, ಇಲ್ಲನ ನಾವೇ ಯಾರಾದ್ರಿಗೂ ಇಂಡಿಪೆಂಡೆಂಟ್ ಪರ್ಸನ್ಗೆ ಮತ್ತೆ ನಿಲ್ಲಿಸಿ ಅವ್ರ ಮುಖಾಂತರ ನಾವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ನಮಗೆ ನೂರಾರು ಕರೆಗಳು ಬರ್ತಾಯಿದ್ದು. ನನಗೆ ಮಾತ್ರ ಅಲ್ಲ, ನಮ್ಮ ಎಲ್ಲ ಹಿರಿಯರು ನನಗೆ ಯಾರು ಈ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಸಪೋರ್ಟ್ ಮಾಡಿದ್ರು ಅವರಿಗೂ ಫೋನ್ ಕರೆ ಬರ್ತಾಯಿದ್ದು. ಅದಕ್ಕಾಗಿ ಈ ನಮ್ಮ ಈ ಕ್ಷೇತ್ರದ ಈ 63 ಹಳ್ಳಿ ಈ ಹಿರಿಯರನ್ನು ಇವತ್ತು ಕರೆದು ಅವ್ರು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ 17 ಲಕ್ಷ ವೋಟರ್ದಾಗ ಒಬ್ಬರು ಇಲೆಕ್ಷನ್ ನಿಂತ್ಕೊಳ್ಳೋಕೆ ಲಾಯಕ್ಕಿಲ್ಲ ಅನ್ನೋದು ಇದು ಎಲ್ಲ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ವೋಟರ್ಸ್ ಏನದಾರಲ್ಲ ಅವ್ರಿಗೆ ಮಾಡಿದಂಥ ಒಂದು ದೊಡ್ಡ ಅವಮಾನ ನಿಶ್ಚಯ ಹೌದು. ಯಾಕಂದರೆ ಇವತ್ತು ನೀವು ನಮ್ಮ ನಾಯಕರ ಮೂಡು ನೋಡಿದಿರಿ, ಅವ್ರ ಮಾತುಗಳನ್ನು ಕೇಳಿದಿರಿ. ಯಾಕಂದರೆ ಈ ಕುಟುಂಬ ರಾಜಕಾರಣ ಅನ್ನೋಕ್ಕಿಂತ ಈ ಅರ್ಹತೆ ಇಲ್ಲ ಮತ್ತು ದುಡ್ಡಿದ್ದವ್ರಿಗೆ ಮಾತ್ರ ಅರ್ಹತೆ ಮತ್ತು ಗೆದ್ದಿದ್ದು ಒಂದೇ ಕ್ರೈಟೇರಿಯಾ ಅರ್ಹತೆ ತಿಳ್ಕೊಂಡು ನೀವು ಇಲೆಕ್ಷನ್ ಮಾಡಿದರೆ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧವಾದಂಥ ಒಂದು ಪ್ರಾಕ್ಟೀಸ್ ಅನ್ನೋದು ನನ್ನ ಭಾವನೆ. ನಾವು ನಮ್ಮ ಮುಂದಿನ ನಡೆ ಏನಾಗಬೇಕು, ನಾವು ಹೇಗೆ ಈ ಬರೋ ಎಲೆಕ್ಷನನ್ನು ಎದುರಿಸಬೇಕು, ನಾವು ಯಾವುದಾದ್ರೂ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು, ಇಲ್ಲನ ನಾವೇ ಯಾರಾದ್ರಿಗೂ ಇಂಡಿಪೆಂಡೆಂಟ್